ಒಂದು ನಮ್ಮದು RCBದು ಒಂದು ವಾರ ಆಯಿತು ನಿಲುವಳಿ ಸೂಚನೆ ತಂದಿದ್ದು. ನನ್ನೆ ಗೃಹ ಸಚಿವರು ಏನೋ ಧರ್ಮಸ್ಥಳದ ಕೊಟ್ಟರು ಅಂತ ನಾವು ರಿಲ್ಯಾಕ್ಸ್ ಮಾಡಿದ್ರಿ. ನೆನ್ನೆನೇ ಕೊಡಬೇಕಾಯ್ತು ಆ್ಯಕ್ಚುಲಿ. ಇನ್ನು ಇವತ್ತವರೆಗೂ ಅದೆಲ್ಲ ಒಂದು ವಾರ ಆದ್ಮೇಲೂ ಆನ್ಸರ್ ಬಂದಿಲ್ಲ ಅಂದರೆ ಇದಾದ್ಮೇಲೆ ಪ್ರತಿಪಕ್ಷ ನಾಯಕರು ಮಾತಾಡುವಾಗ ಇಲ್ಲಿ ಕ್ವಶನ್ ಅವರ್ ಆದಮೇಲೆ ದಯವಿಟ್ಟು ಅದಕ್ಕೆ ರಿಪ್ಲೈ ಮಾಡಲಿ ಅವರು. ಈಗ ಸರ್ಕಾರ ಇವತ್ತು ತಯಾರಿತ್ತು, ನಾನು ಹೇಳಿದೆ ನಾಳೆ ಕೊಡಿ ಅಂತ ಹೇಳಿ. ಯಾಕಂತ ಹೇಳಿದರೆ ಇವತ್ತು ನಾನು ಆಡಳಿತ ಪಕ್ಷಕ್ಕೂ ಸರ್ಕಾರಕ್ಕೂ ನಿಮ್ಗೆಲ್ಲರಿಗೂ ಕೂಡ ನಾನು ಸಲ್ಲಿಸ್ತೇನೆ. ಬಹುಶಃ ನಿನ್ನೆ ಸಂಜೆ ಬಿಲ್ ಸ್ಟಾರ್ಟ್ ಮಾಡಿ ಇವತ್ತಿನವರೆಗೆ ಒಂದು 22 ಬಿಲ್ಗಳು ಇದ್ದ ಎಲ್ಲ ಬಹುತೇಕ ಎಲ್ಲ ಸದಸ್ಯರಿದ್ದು ಚರ್ಚೆಗೆ. ಇಲ್ಲಂದ್ರೆ ಏನಿತ್ತು ಯಾವಾಗಲೂ ಕೂಡ ಅಸೆಂಬ್ಲಿಯಲ್ಲಿ ಬಿಲ್ಲನ್ನು ಸದಸ್ಯರೆಲ್ಲ ಸಂದರ್ಭ ಪಾಸ್ ಆಗ್ತದೆ, ಚರ್ಚೆ ಎಲ್ಲ ಪಾಸ್ ಆಗ್ತದೆ, ಈ ರೀತಿ ಎಲ್ಲ ಜನರಿಗೆ ಒಂದು ಭಾವನೆ ಇತ್ತು. ಅದೆಲ್ಲ ಕುರಿತು ಇತಿಶ್ಯ ಆಡಿದೆ ತಾವೆಲ್ಲ ಸೇರಿಕೊಂಡು. ಸೊ ಈ ಸಹಕಾರ ಕೊಟ್ಟದಕ್ಕೆ ಯಾಕೆ ಒಟ್ಟಾರೆಯಾಗಿ ಈ ಅಸೆಂಬ್ಲಿಯಲ್ಲಿ 32 ಬಿಲ್ಗಳನ್ನು ಚರ್ಚೆ ಮಾಡಿ ಇವತ್ತು ನಾವು ಅದು ಈಗಾಗಲೇ ಪಾಸ್ ಆಗಿದೆ. ಅದಕ್ಕೆಲ್ಲ ನಾನು ಸಲ್ಲಿಸ್ತೇನೆ. ಈಗ 3 ಎಲ್ಲ 4 ದಿವಸ ನಿಮ್ಮದೇ ಕೆಲಸ ಮಾಡಿದೆ ನಾನು. ಈಗ ಯಾಕೆ ನಾಳೆ ಉತ್ತರ ಕೊಡಲಿ ಅಂತ ಹೇಳಿದೆ ಅಂತ ಹೇಳಿದರೆ, ಕಳೆದ 3 ದಿವಸಗಳೆಲ್ಲ ಶಾಸಕರಿದ್ದಾರೆ. ಅವರ ಕಾಲಿಂಗ್ ಅಟೆನ್ಷನ್ ಅವ್ರಿಗೇನೊಂದು ಆಸೆ, ಕಾಲಿಂಗ್ ಪ್ರಶ್ನೆ ಕೇಳ್ತಾರೆ, ಎದ್ದು ನಿಂತು ಚರ್ಚೆ ಮಾಡ್ತಾರೆ, ಅದು ಮಾಧ್ಯಮ ಕ್ಷೇತ್ರ ಮಾತಾಡೋ ಭಾವನೆಗಳು ಹೋಗ್ತದೆ ಅಂತ ಕಾರಣ ಅಷ್ಟಾದ್ರು ಕೊಡಬೇಕಂತೇಳಿ 3 ದಿವಸದಿಂದ ನಾವು ಲೇಟಾಗಿ ಪೋಸ್ಟ್ಪೋನ್ ಮಾಡ್ತೇವೆ. ಅದಕ್ಕೆ ಇವತ್ತೆಲ್ಲವೂ ಕೂಡ ತೆಕ್ಕೊಂಡಿದ್ದೇನೆ. ಇವತ್ತೊಂದು ಇದನ್ನು ಮುಗಿಸಿಬಿಟ್ರೆ ನಾವು ನಾಳೆದೆಲ್ಲ ಬಲ್ಲ ಫ್ರೀ ಆರಾಮದಲ್ಲಿ ಎಲ್ಲವೂ ಕೂಡ ನಮಗೆ ನಾಳೆ ಎಷ್ಟೊತ್ತಿಗೆ ಕೊಡ್ತಾರೆ ಕೇಳಿ. ಇಲ್ಲೇ ಗೃಹ ಸಚಿವರು ಇದ್ದಾರೆ, ನಾಳೆ ಹೇಳ್ತೇನೆ. ಇದು ಮುಗಿಯೋ ಮುಂಚೆ ಹೇಳಿಬಿಡ್ತೇನೆ. ನಾಳೆ ಎಷ್ಟೊತ್ತಿಗೆ ನೀವು ಯಾವಾಗ ಸಮಯ ಕೊಟ್ಟರೆ ಅವಾಗ ಕೊಡ್ತೀನಿ. ನಾಳೆ ಬೆಳಗ್ಗೆ ಮೊದಲೇ ಕೊಟ್ರೆ ಮೊದಲೇ ಉತ್ತರ ಅಲ್ಲ. ನಾಳೆ ಒಂದು ಕೆಲಸ, ನಾಳೆ ಕ್ವಶನ್ ಅವರ್ ನಾಳೆ ಬೆಳಿಗ್ಗೆ 9 ಗಂಟೆಗೆ ನಾವು ಪ್ರಾರಂಭ ಮಾಡುವ. ಕ್ವಶನ್ ಅವರ್ಗೆ ಸಂಬಂಧಪಟ್ಟ ಹಾಗೆ ಸದಸ್ಯರು ಮಂತ್ರಿಗಳು ಬರ್ತಾರೆ. ಬೆಳಿಗ್ಗೆ ಕ್ವಶನ್ ಅವರ್, ಫಸ್ಟ್ ಕ್ವಶನ್ ಅವರ್ 10 ಗಂಟೆಗೆ ಮುಗಿತದೆ. 10 ನಂತರ ಶುರು ಮಾಡ್ತಾರೆ. ನೀವೇನಾರ ಮತ್ತೆ ಕೇಳೋದು ಮಳೆ ಬಂದು ಊರು ಕೊಚ್ಕೊಂಡು ಹೋಗ್ತಾ ಇದೆ, ದಯವಿಟ್ಟು ನಮಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು. 2 ದಿವಸ ಇರುವುದು. ನಾವು ಈಗ 9 ಗಂಟೆಗೆ ಪ್ರಾರಂಭ ಮಾಡಿದರೆ ಕ್ವಶನ್ಗೆ ಬೇಕಾಗುವಂಥ ಸದಸ್ಯರುಗಳು ಮಂತ್ರಿಗಳೆಲ್ಲ ಬರ್ತಾರೆ. ಮೀನ್ ಟೈಮ್ 10-15 ಮುಗಿಸುವಾಗ ನಮ್ಗೆ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಬೇಕು. ಈಗ